ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಹೆಲ್ಮೆಟ್ ಕಳ್ಳರ ಅಟ್ಟಹಾಸ ಹೆಚ್ಚಾಗಿದೆ. 9,30,000 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಆ ಹೆಲ್ಮೆಟ್ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಸಂಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೌದು, ಬೆಂಗಳೂರಿನಲ್ಲಿ ಹೆಲ್ಮೆಟ್ ಕಳ್ಳರ ಅಟ್ಟಹಾಸ ಹೆಚ್ಚಾಗಿದೆ. ನೋಡಿ, ಅಂದಾಜು 9,30,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ. ಸಂಜಯನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿದು. ಗುರುತು ಸಿಗಬಾರದು ಅಂತ ಹೇಳಿ ಹೆಲ್ಮೆಟ್ ಅನ್ನು ಧರಿಸಿ ಕಳ್ಳತನದ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಕಳ್ಳರು. ಹೆಲ್ಮೆಟ್ ಧರಿಸೇ ಮನೆಗೆ ನುಗ್ಗಿದ್ದಾರೆ ಖದೀಮರು. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಗುರುತು ಗೊತ್ತಾಗಬಾರದು ಅಂತ ಹೇಳಿ ಮುಸುಕುದಾರಿಗಳು ಬರ್ತಾ ಇದ್ರು ಹಿಂದೆ. ಈಗ ಹೆಲ್ಮೆಟ್ ಹಾಕೊಂಡೇ ನುಗ್ಗಿಬಿಟ್ಟಿದ್ದಾರೆ. 160 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 5,30,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದು ಮನೆ ಬಾಗಿಲನ್ನು ಮುರಿದು ಈ ಕೃತ್ಯವನ್ನು ಎಸಗಿದ್ದಾರೆ. CCTVಯಲ್ಲಿ ಆ ದೃಶ್ಯ ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಹೆಲ್ಮೆಟ್ ಹಾಕೊಂಡಿದ್ದಾರೆ, ಗಾಡಿ ನಿಲ್ಲಿಸಿದ್ರು, ಸೀದಾ ಮನೆಗೆ ಹೋಗ್ತಾ ಇದ್ದಾರೆ. ಏನು ಅವ್ರದ್ದೇ ಮನೆ ಅನ್ನೋ ರೇಂಜಿಗೆ ಹೋಗ್ತಾ ಇದ್ದಾರೆ. ಅವ್ರ ಪಾಡಿಗೆ ಗಾಡಿ ನೀಟಾಗಿ ಪಾರ್ಕ್ ಮಾಡಿ ಮನೆಗೆ ಹೋಗಿ ಈ ಕಳ್ಳತನವನ್ನು ಮಾಡಿರೋದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಹೆಲ್ಮೆಟ್ ಕಳ್ಳರ ಅಟ್ಟಹಾಸ ಹೆಂಗಿದೆ ಅಂತ ಹೇಳಿ. ಏನೋ ಅವ್ರದೇ ಮನೆಗೆ ಹೋಗ್ತಿದ್ದಾರೆ ಅನ್ನೋ ರೇಂಜಿಗೆ ಆ ಕಳ್ಳರು ಹೋಗ್ತಾ ಇದ್ದಾರೆ. ನೀವು ಗಮನಿಸಬಹುದು, ಗಾಡಿನ ಪಾರ್ಕ್ ಮಾಡಿ ಹೆಲ್ಮೆಟ್ ಹಾಕೊಂಡು ಮನೆಯೊಳಗೆ ನುಗ್ಗುವಂತಹ ಕಳ್ಳರು 160 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 5,30,000 ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದು ಮನೆ ಬಾಗಿಲನ್ನು ಮುರಿದು ಈ ಕೃತ್ಯವನ್ನು ಎಸಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಹೆಲ್ಮೆಟ್ ಕಳ್ಳರ ಅಟ್ಟಹಾಸ ಹೆಚ್ಚಾಗಿದೆ. ದೃಶ್ಯವನ್ನು ನೋಡ್ತಾ ಇದ್ರೆ ಬಹಳ ಕಾಮಾಗಿ, ಕಂಪೋಸ್ಡ್ ಆಗಿ ಅವ್ರದೇ ಮನೆ ಅನ್ನೋ ರೇಂಜಿಗೆ ಹೋಗಿ ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇರಲಿಲ್ವಾ? ಯಾವಾಗ ಆಗಿದ್ದು ಘಟನೆ? ಯಾವ ಏರಿಯಾದಲ್ಲಿ ಆಗಿರೋದು? ದಿವ್ಯಾ, ಬೆಂಗಳೂರಿನಲ್ಲಿ ಮನೆ ಮಾಲೀಕ ಮಲಗಿದ್ದಾಗ್ಲೇನೆ ಹೆಲ್ಮೆಟ್ ಧರಿಸಿ ಮನೆಯೊಳಗೆ ನುಗ್ಗಿದಂತಹ ಕಳ್ಳರೇನಿದ್ದಾರೆ ಬರೋಬ್ಬರಿ 9.30 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ದೋಚಿದಂತಹ ವಿಚಿತ್ರ ಘಟನೆ ನಗರದ ಸಂಜಯನಗರದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಈ ಸಂಜಯನಗರದ ಈ ರಾಮಕೃಷ್ಣ ಬಡಾವಣೆಯಲ್ಲಿ ಕಳ್ಳತನ ಕೂಡ ನಡೆದಿದೆ. ಈ ಕಳ್ಳರ ಏನು ಕೈಚಳಕ ಏನಿದೆ, ಇದು CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿರುವಂತದ್ದು. ಸದ್ಯಕ್ಕೆ ಈ CCTV ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಶಾಕಿಂಗ್ ಆಗುತ್ತೆ. ಅಂದ್ರೆ ಇದೇ ತಿಂಗಳು 1ನೇ ತಾರೀಕು ನಡೆದಿರುವಂತಹ ಪ್ರಕರಣ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಬೈಕ್ ನಲ್ಲಿ ಬಂದಂತಹ ಕಳ್ಳರೇನಿದ್ದಾರೆ, ಇವರು ಹೆಲ್ಮೆಟ್ ಧರಿಸಿ ಮನೆಗೆ ಬರ್ತಾರೆ ಅಂತಂದ್ರೆ ಇವರ ಮುಖಚಹರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಸುಳಿವು ಸಿಗಬಾರ್ದು ಅನ್ನೋ ಆಂಗಲ್ ನಲ್ಲಿ ಈ ರೀತಿಯಾದಂತಹ ಆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದಾದ್ಮೇಲೆ ಸುಮಾರು 160 ಗ್ರಾಂ ಚಿನ್ನ ಮತ್ತು 50 ಗ್ರಾಂ ಬೆಳ್ಳಿ ಮತ್ತು 5,30,000 ರೂಪಾಯಿ ನಗದನ್ನ ಕದ್ದು ಪರಾರಿಯಾಗಿರುವಂತದ್ದು. ಸದ್ಯ ಮನೆ ಮಾಲೀಕರ ತಮ್ಮ ಮನೆಗೆ ಬಂದು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿದೆ. ಇನ್ನು ಅಣ್ಣ ಯಾವ ರೀತಿ ನಿದ್ರೆಗೆ ಹೋಗಿದ್ರು ಅಂತಂದ್ರೆ, ಈ ಮನೆ ಮಾಲೀಕ ಯಾರು ಮನೆಯೊಳಗೆ ಬಂದು ಕಳ್ಳತನ ಮಾಡ್ಕೊಂಡು ಹೋದ್ರು ಕೂಡ ಇವ್ರ ಗಮನಕ್ಕೆ ಬಂದಿರೋಲ್ಲ. ಅದಾದ್ಮೇಲೆ ಅವರ ತಮ್ಮ, ಮನೆ ಮಾಲೀಕರ ತಮ್ಮ ಬಂದು ಈ ರೀತಿ ಕಳ್ಳತನ ಆಗಿದೆ ಚೆಕ್ ಮಾಡ್ಕೊಳ್ಳಿ ಅನ್ನೋ ಒಂದು ಆಂಗಲ್ ನಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ನೋಡಿದಾಗ ಈ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯಾಗ ಈ ಒಂದು ಪ್ರಕರಣದ ಹಿನ್ನೆಲೆ ಈಗ ಒಂದು ದೂರನ್ನು ಕೂಡ ದಾಖಲು ಮಾಡಲಾಗಿರುವಂತದ್ದು. CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಸಂಜಯನಗರ ಪೊಲೀಸರು ಈಗ ಕಳ್ಳರಿಗಾಗಿ ಬಲೆಯನ್ನ ಬೀಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.